ಸಾಗರ ಸುತ್ತಮುತ್ತ ಜನ ಈ ತರ ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನಾ ಇನ್ಮೇಲೆ ಎಲ್ಲ ವಿಡಿಯೋನು ಸಾಗರದಲ್ಲೇ ಮಾಡಬೇಕು ಅನ್ಕೊಂಡಿದ್ದೀನಿ. ಸಾಗರದ ನಮ್ಮ ಫಸ್ಟ್ ವಿಸಿಟ್ ಹಳ್ಳಿ ಮನೆ ಮೆಸ್ ಅಂತ, ಪಕ್ಕಾ ಹೋಮ್ ಸ್ಟೈಲ್ ಫುಡ್ ಗುರು. ಸೊರಬ ರೋಡಲ್ಲಿ ಲೊಕೇಟ್ ಆಗಿರೋ ಈ ಹೋಟ್ಲಿಗೆ ಜನ ಯಾವಾಗ್ಲೂ ಪಿತ ಅಂತಾನೆ ಇರ್ತಾರೆ. ಇನ್ನು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಒಳಗೆ ಬಂದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೇ ನೀವು ಊಟ ಮಾಡಬೇಕು, ಅಷ್ಟು ಜನ. ಬಾಳೆ ಎಲೆ ಮೇಲೆ ವೆಜ್ ಊಟ ಮಾಡೋ ಮಜಾನೇ ಬೇರೆ, ಸೇಮ್ ಮದುವೆ ಊಟ ತಿಂದಂಗೆ ಇರುತ್ತೆ ನೋಡಿ. ಸುಮಾರು ತರದ ರೊಟ್ಟಿ, ಅನ್ನ ಸಾಂಬಾರು, ಸುಮಾರು ತರದ ಚಟ್ನಿ, ಪಲ್ಯ ಎಲ್ಲಾನು ಸರ್ವ್ ಮಾಡ್ತಾರೆ ಇಲ್ಲಿ. ಸಾಗರದಲ್ಲೇ ಇದ್ದು ಈ ಪ್ಲೇಸ್ ಗೊತ್ತಿಲ್ದಿರೋರಿಗೆ ಈ ಜಾಗ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾ ಈ ವಿಡಿಯೋ ಮಾಡ್ತಿರೋದು. ಇನ್ನ ಇಲ್ಲಿ ನಿಮಗೆ ಹೊಟ್ಟೆ ತುಂಬಾ ತನಕನೂ ಅವ್ರು ಅನ್ನ ಬೇಕಾ ಅಂತ ಕೇಳ್ಬಿಟ್ಟು ತಿನ್ನಿಸ್ತಾನೆ ಇರ್ತಾರೆ. ವಾಟ್ನಲ್ಲಿ ನಿಮ್ ಹೊಟ್ಟೆ ಫುಲ್ ಆಗೋ ತನಕ ಅನ್ನ ಸರ್ವ್ ಮಾಡೋದು ಬಿಡೋದಿಲ್ಲ ಅವರು. ಇಲ್ಲಿ ಸಿಗೋ ಒಂದು ಸ್ಪೆಷಲ್ ಚಟ್ನಿ ಬಗ್ಗೆ ಒಂದು ಸಣ್ಣ ಕ್ಲಿಪ್ ಇದೆ, ನೋಡ್ಕೊಂಬರಿ. ಕರಂಡಿ ಉಪ್ಪಿನಕಾಯಿ ಎಲ್ಲ ಬಂತು, ಎಲ್ಲದೂ ಬಂತು. ಇದೆ ಕರಂಡಿ. ಅದು ನೀವು ಅಂದ್ರೆ ನಾನು ಹಾಕಿದೆ ಬೇಕು ಅನ್ನೋದು ಸಾಕಾ. ನಾ ಆವಾಗ್ಲೇ ಹೇಳ್ದಂಗೆ ನೀವು ಸಾಕು ಅನ್ನೋ ತನಕ ಅವ್ರು ಸರ್ವ್ ಮಾಡ್ತಾನೆ ಇರ್ತಾರೆ, ನಿಮ್ ಹೊಟ್ಟೆ ಫುಲ್ ಆಗೋ ತನಕ ಬಿಡೋದಿಲ್ಲ. ಇನ್ನು ತಿಳಿಸಾರು ಮತ್ತೆ ಸಾಂಬಾರ್ ಊಟ ಮಾತ್ರ ಸೇಮ್ ಮನೇಲಿ ತಿಂದಂಗೆ ಇರುತ್ತೆ, ಅಮ್ಮನ್ ನೆನಪಾಗೋದಂತೂ ಗ್ಯಾರಂಟಿ ನೋಡಿ. ಇನ್ನು ಊಟ ಆದ್ಮೇಲೆ ಸ್ವಲ್ಪ ಮೊಸರಿಗೆ ಸಕ್ಕರೆ ಹಾಕೊಂಡು ಗರ ಗರ ತಿರುಗಿಸಿ ಸ್ವಲ್ಪ ಹಂಗೆ ಟೇಸ್ಟ್ ಮಾಡಿ ಗಟ ಅಂತ ಕುಡ್ಕೊಂಡ್ಬಿಟ್ರೆ ಯಾಕಂದ್ರೆ ಚಿಂದಿ ಊಟ ಆದ್ಬೇಕು. ಸಾಗರದಲ್ಲಿರೋ ಹೋಟೆಲ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬರೋ ರೆಸ್ಪಾನ್ಸ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದು. ಬೈ, ಟೇಕ್ ಕೇರ್. ಹೋಯ್ ಬತ್ತ ಮಾರ್ರೆ, ಫಾಲೋ ಮಾಡ್ಕೊಳ್ಳಿ.